ಸರ್ ಇದು 1 ಎಕರೆನಾ 2 ಎಕರೆನಾ? ಇದು 1.5 ಎಕರೆ ತೊಗರಿ. 1.5 ಎಕರೆ. ಈಗ ತೊಗರಿ ಯಾವ್ದು ಬಿತ್ತಿದ್ದೀರಾ ನೀವು? ಇದು ನಾವು ಗುಲ್ಬರ್ಗದ ತರಿಸಿರ್ತಕ್ಕಂಥದ್ದು ದೇಶೀಯ ತೊಗರಿ ಅಂತ. ಓಕೆ ಓಕೆ. ಎಷ್ಟು ಬ್ಯಾಗ್ ಗೊಬ್ಬರ ಹಾಕಿದ್ರ ಸರ್ ಇದಕ್ಕೆ? ಇದಕ್ಕೆ 5 ಬ್ಯಾಗ್ ಹಾಕಿನಿ. 2 ಸೌತಿಗೆ ಹಾಕಿದ್ದೀನಿ, 3 ಬ್ಯಾಗ್ ನಮ್ಮ ತೊಗರಿ ಸಾಲಿಗೆ ಹಾಕಿದ್ದೀನಿ. ಟೋಟಲ್ 5 ಬ್ಯಾಗ್ ವಿತ್ ಡ್ರಿಪ್. ಓಕೆ ಸರಿ. ನಿಮ್ಗೆ ಹೆಂಗ ಚಲೋ ಅನ್ಸ್ತಕ್ಕಂಥದ್ದು? ಈ ಸರ್ಕಾರಿ ಗೊಬ್ಬರ ಹಾಕೋದು ಅಂತ ಖರ್ಚಿಗಿಂತ ಈ ಸಾವಯವ ಗೊಬ್ಬರದಿಂದ ಬಹಳ ಖರ್ಚು ಕಡಿಮೆ ಆಗ್ತೈತಿ. ಕಮ್ಮಿ ಆಗುತ್ತೆ, ಅರ್ಧಕ್ಕರ್ಧ ಕಮ್ಮಿ ಆಗ್ತೈತಿ. ನಮಸ್ಕಾರ ರೀ ಸರ್. ಇದು ವಿಜಯನಗರ ಜಿಲ್ಲಾ ಹಗರಿಮಳ್ಳಿ ತಾಲೂಕು ಬಂಡಿಕಲ್ ಗ್ರಾಮ. ನಾವು ನೀವು ಮಂಜುನಾಥ್ ಅಂತ ನಿವೃತ್ತ ಶಿಕ್ಷಕರು. ಸಾವಯವ ಗೊಬ್ಬರದ ಸಹಾಯದಿಂದ ಮೆಕ್ಕೆಜೋಳವನ್ನ ನಾನು ಹಾಕಿದ್ದೀನಿ. ಸುಮಾರು 12 ದಿನ ಆಯ್ತು. ಇದಕ್ಕೆ 2.5 ಚೀಲ ಹಾಕಿದ್ದೀನಿ. ಇಷ್ಟ ಹೊಲಕ್ಕೆ ಹಾಕಿ ನಾನು ಬಿತ್ತಿಗೆಯನ್ನು ಮಾಡೀನಿ. ಇಷ್ಟು ಚೆನ್ನಾಗಿ ನಾಟಿಗೆ ಬಂದಿದೆ. ಈ ಸಾವಯವ ಗೊಬ್ಬರ ಭಾಳ ಖರ್ಚು ಕಡಿಮೆ ಬರೋದ್ರಿಂದ ಇದನ್ನ ಎಲ್ಲರೂ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮೇಲೆ ರೈತರಲ್ಲಿ. ನೋಡ್ರಿ ಬೆಳೆ ಹೆಂಗೆ ಬಂದಿದೆ. ಅಲ್ರಿ ಬಂದಿರೋದು. ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತಗಿದೆ. ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತದೆ. ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸಾಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕಿದ್ರಿಂದ ಕಂಡ್ಕೊಂಡಿನಿ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ. ಇವನ್ನ ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಆಕತಿ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ಕಳ್ಕೊಬೇಕಾಕತಿ ಅಂತಕ್ಕಂಥ ತೀರ್ಮಾನ ನನಗೆ ಬಂದಿದೆ. ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ಲ ಅನ್ನೋ ತೀರ್ಮಾನ ಮಾಡಿ ಮುಂದೆ ಮೆಕ್ಕೆಜೋಳ ತೊಗರಿ ಏನೋ ಹಾಕ್ಲಿ ಸಾವಯವದಲ್ಲೇ ಮಾಡ್ತೀನಿ. ಆಮೇಲೆ ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾವ ಊರು ಸರ್ ಇದು? ಇದು ಹಗರಿಮಳ್ಳಿ ತಾಲೂಕು ಬಂಡಿಕಲ್ ಗ್ರಾಮ, ವಿಜಯನಗರ ಜಿಲ್ಲಾ. ಹೌದ್ರಿ. ಏನ್ ಸರ್ ಬೆಳೆ ಇದು? ಕಬ್ಬು. ಎಷ್ಟು ತಿಂಗಳ ಕಬ್ಬು ಐತಿ ಸರ್ ಇದು? ಇದು 5 ತಿಂಗಳು ಐತಿ ನೋಡಿ ಸರ್. 5 ತಿಂಗಳ ಆತ್ರಿ. ಏನ್ ಗೊಬ್ಬರ ಯೂಸ್ ಮಾಡ್ರಿ ಸರ್ ಇದಕ್ಕೆ? ಕೂಬಾ ಸಾಯಿಲ್ ಕಂಡೀಷನರ್. ಕೂಬಾ ಸಾಯಿಲ್ ಕಂಡೀಷನರ್. ಎಷ್ಟು ಬ್ಯಾಗ್ ಯೂಸ್ ಮಾಡಿದ್ರ ಪರ್ ಎಕರ್? ಎಕರ್ಗೆ 14 ಚೀಲ. ಹೌದ್ರಿ. ಹೆಂಗ ಅನ್ಸಕತ್ತದ ನಿಮಗ್ ಕಬ್ಬು? ಬಹಳ ಚೆನ್ನಾಗಿ ಅನಿಸ್ತೈತಿ. ಹ್ಞೂನ್ರಿ. ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತಗಿದೆ. ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತೈತಿ. ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸಾಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕಿದ್ರಿಂದ ಕಂಡ್ಕೊಂಡಿನಿ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ. ಇವನ್ನ ಎಲ್ಲರೂ ಈ ಕೂಬಾ ಸಾಯಿಲ್ ಕಂಡೀಷನರ್ ಹಂಗ ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಆಕತಿ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ಕಳ್ಕೊಬೇಕಾಕತಿ ಅಂತಕ್ಕಂಥ ತೀರ್ಮಾನ ನನಗೆ ಬಂದಿದೆ. ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ಲ ಅನ್ನೋ ತೀರ್ಮಾನ ಮಾಡಿ ಮುಂದೆ ಮೆಕ್ಕೆಜೋಳ ತೊಗರಿ ಏನೋ ಹಾಕ್ಲಿ ಸಾವಯವದಲ್ಲೇ ಮಾಡ್ತೀನಿ. ಆಮೇಲೆ ಎಷ್ಟು ಗಂಡು ಬಿಟ್ಟಿದೆ ಸರ್ ಈಗ? 5 ತಿಂಗಳಿಗೆ? 5 ತಿಂಗಳಿಗೆ 6 ಗಂಡು ಐತೆ ಸರ್. ಹೌದ್ರಿ. ದಪ್ಪ ಸರ್ ಮೋಟ ಚೆನ್ನಾಗಿದೆ. ಒಂದು ಮಡ್ಲಿಗಾವ್ ಆಕಾರದಲ್ಲಿ ಬರ್ತದೆ. ನಿಮ್ಗೆ ಚೆನ್ನಾಗಿ ಅನ್ಸ್ಲಿಕ್ಕತ್ತದಲ್ರಿ? ತುಂಬಾ ತೃಪ್ತಿ. ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಗೊಬ್ಬರ ಹಿಂಗ್ ನೀಟಾಗಿ ಕೆಲಸ ಮಾಡುತ್ತಲ್ರಿ? ಬಹಳ ಚೆನ್ನಾಗಿ ಕೆಲಸ ಮಾಡ್ತೀವಿ. ಇದು ಬಿಟ್ಟು ಮತ್ತೇನ್ ಬೇರೆ ಬೇರೆ ಬೆಳೆ ಮಾಡಿದಿರ ನೀವು ಈಗ? ನಾವೀಗ ಸದ್ಯ ಮೆಕ್ಕೆಜೋಳಕ್ಕೆ ಹೊಲ ಹದ ಮಾಡಕತ್ತೀವಿ. ಓಕೆ. ಆಮೇಲೆ ತೊಗರಿಗೆ ಹೊಲ ಹದ ಮಾಡಕತ್ತೀವಿ. ಅದಕ್ಕೆ ಎಕರೆಗೆ 3 ಚೀಲ ಸಾವಯವ ಗೊಬ್ಬರ, ಈಗ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರ ಇದೆಲ್ಲ 3 ಚೀಲ ಉಜ್ಬಿಟ್ಟು ಬಿತ್ತನೆ ಮಾಡಿಬಿಟ್ರೆ ಮತ್ತೆ ಪೂರ್ವ ನಾವು ಯಾವ್ದು ಹಾಕಂಗೇ ಇಲ್ಲ. ಒಳ್ಳೆ ಚೆನ್ನಾಗಿ ಬರತಕ್ಕಂಥದ್ದು ನಮಗೆ ಈ ಕಬ್ಬಿಗೆ ಗೊಬ್ಬರ ಹಾಕಿದ್ರಿಂದ ಮನಗಂಡಿವಿ. ಆದ್ರಿಂದ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡದೆ ನಾವು ಕೂಬಾ ಸಾಯಿಲ್ ಕಂಡೀಷನರ್ ಅನ್ನೇ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಉಪಯೋಗ ಮಾಡ್ಬೇಕಂತ. ಓಕೆ ಓಕೆ, ಥ್ಯಾಂಕ್ ಯು. ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ
ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.